ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 47ಗೆ ರೈಟ್ ನಾವು ನಾನೀಗ ತಿರುವಣ್ಣಾಮಲೆಯಲ್ಲಿದ್ದೀನಿ. ಇವತ್ತು ನಾನು 14 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಮಾಡಿ ಅರುಣಾಚಲೇಶ್ವರನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ ಕರೆಕ್ಟಾಗಿ ಈಗ 6 ಗಂಟೆ ಆಗೈತೆ. ನಾನು ಪ್ಲಾನ್ ಇದ್ದಿದ್ದು 3 ಗಂಟೆ 4 ಗಂಟೆಗೆ ಎದ್ದು ಹೋಗಬೇಕು ಅಂತ. ಎದ್ದಿದ್ದೇ ಲೇಟ್ ಆಯಿತು. ಈಗ ಫ್ರೆಶ್ ಆಗಿ ನಾನು ರಾಜಗೋಪುರಂ ಅಂತ ಹೇಳ್ತಾರೆ, ಅಲ್ಲೋಗಿ ನಾವು ಪರಿಕ್ರಮ ಸ್ಟಾರ್ಟ್ ಮಾಡಬೇಕು, ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಈಗ ನೋಡಿ ರೋಡೆಲ್ಲ ಫುಲ್ ಖಾಲಿ ಆಗೈತೆ. 9-10 ಗಂಟೆಗೆಲ್ಲ ಇಲ್ಲೆಲ್ಲ ಫುಲ್ ಆಗೋಗ್ಬಿಡುತ್ತೆ. ಈಗ ನಾವು ಒಂದು 100 ಮೀಟ್ರ್ ಹೋಗಿ ರೈಟ್ಗೆ ಹೋದರೆ ನಮಗೆ ರಾಜಗೋಪುರಂ ಸಿಗುತ್ತೆ. ಈಗ ನಾನು ಎಕ್ಸಾಕ್ಟಾಗಿ ರಾಜಗೋಪುರಂ ಮುಂದೆ ನಿಂತಿದ್ದೀನಿ. ಇಲ್ಲಿ ನಾವು ಅರುಣಾಚಲೇಶ್ವರನಿಗೆ ಒಂದು ದೀಪ ಹಚ್ಚಿ ಇಲ್ಲಿಂದ ಪರಿಕ್ರಮ ಸ್ಟಾರ್ಟ್ ಮಾಡಬೇಕು, ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಎಡಗಡೆ ಹೋದರೆ ದಾರಿ ಸಿಗುತ್ತೆ. ಡೈರೆಕ್ಟಾಗಿ 14 ಕಿಲೋಮೀಟ್ರ್ ಒಂದೇ ದಾರಿ ಇರುತ್ತೆ. ಹೋಗಿ ನಾವು ಈ ಗಿರಿ ಪ್ರದಕ್ಷಿಣೆ ಮಾಡಬೇಕು. ಗಿರಿ ಪ್ರದಕ್ಷಿಣೆ ಮಾಡೋ ದಾರಿಲಿ ನಮಗೆ ಟೋಟಲ್ ಆಗಿ 8 ಅಷ್ಟಲಿಂಗಗಳು ಸಿಗುತ್ತೆ. ಅದರಲ್ಲಿ ಮೊದಲನೇದಾಗಿ ಬರೋದು ಇಂದ್ರಲಿಂಗ. ಈ ಇಂದ್ರಲಿಂಗನ ಸಾಕ್ಷಾತ್ ಇಂದ್ರದೇವನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಇಂದ್ರಲಿಂಗನ ದರ್ಶನ ಮಾಡ್ಕೊಳ್ಳೋದ್ರಿಂದ ನಮಗೆ ಆತ್ಮವಿಶ್ವಾಸ ಮತ್ತು ಜೀವನದಲ್ಲಿ ಬೆಳವಣಿಗೆ ಮತ್ತು ಮನೆಯಲ್ಲಿ ಶುಭ ಸಮಾರಂಭಗಳಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ನಂಬುತ್ತಾರೆ. ಇಂದ್ರಲಿಂಗಂನ ದರ್ಶನ ಮಾಡ್ಕೊಂಡು ನಾನೀಗ ನೆಕ್ಸ್ಟ್ ಬರೋದು ಅಗ್ನಿಲಿಂಗಂ ಹತ್ರ ಹೋಗ್ತಾ ಇದ್ದೀನಿ. ಈಗ ನೋಡ್ತಿದ್ರಲ್ಲ ಎಷ್ಟು ಜನ ಇಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಮುಂದೆ ಕಾಣಿಸ್ತಿದ್ದೆಲ್ಲ ಅರುಣಾಚಲೇಶ್ವರನೇ ಅನ್ಕೊಂತಾರೆ ಆ ದೊಡ್ಡ ಗಿರಿ ಪರ್ವತನ. ಸೊ ಅದನ್ನು ನಾವು ಟೋಟಲಾಗಿ 14 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಬೇಕು ಇವತ್ತು. ಗಿರಿ ಪ್ರದಕ್ಷಿಣೆನ ಕೆಲವರು ಆಟೋದಲ್ಲಿ ಮಾಡ್ತಾರೆ, ಬೈಕಲ್ಲಿ ಮಾಡ್ತಾರೆ, ಶಕ್ತಿ ಇರೋರು ಕಾಲಲ್ಲಿ ಮಾಡ್ತಾರೆ. ಬರೀ ಕಾಲಲ್ಲಿ ಯಾರು ಮಾಡ್ತಾರೋ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಇನ್ನು ವಯಸ್ಸಾಗಿರೋರು ಮತ್ತು ಚಿಕ್ಕ ಮಕ್ಕಳು ಚಪ್ಪಲಿ ಶೂ ಹಾಕ್ಕೊಂಡು ಪ್ರದಕ್ಷಿಣೆನ ಮಾಡ್ತಾರೆ. ಈಗ ನೋಡ್ತಾ ಇದ್ರಲ್ಲ, ಇಲ್ಲಿ ಟೋಟಲಾಗಿ ಅಷ್ಟಲಿಂಗಗಳಿರೋ ಒಂದು ಮ್ಯಾಪ್ ಇರುತ್ತೆ. ಇದನ್ನು ನೋಡ್ಕೊಂಡು ನಾವು ಈಸಿಯಾಗಿ ಹೋಗ್ಬೋದು. ಅಗ್ನಿಲಿಂಗಂನ ದರ್ಶನ ಮಾಡ್ಕೊಳ್ಳೋದ್ರಿಂದ ಪಾಪ ಮತ್ತು ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮನುಷ್ಯನಲ್ಲಿ ಕೋಪ ಭಯನ ದೂರ ಮಾಡಿ ಮನಸ್ಸು ನೆಮ್ಮದಿಯಾಗಿರುತ್ತೆ ಈ ಅಗ್ನಿಲಿಂಗಂನ ದರ್ಶನ ಮಾಡ್ಕೊಳ್ಳೋದ್ರಿಂದ ಹೇಳಿ ಜನಗಳು ನಂಬ್ತಾರೆ. ಅಗ್ನಿಲಿಂಗಂ ದರ್ಶನ ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಬೋರ್ಡ್ ಇರುತ್ತೆ, ಯಮಲಿಂಗಂ ಅಂತ ಹೇಳ್ಬಿಟ್ಟು. 1.8 ಕಿಲೋಮೀಟ್ರ್ ಐತಂತೆ. ಇಲ್ಲಿಂದ ಸ್ಟ್ರೈಟಾಗಿ ಹೋಗಬೇಕು. ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂದರೆ ರಾತ್ರಿ ಹೊತ್ತು. ಒಂದು 8-9 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಒಂದು 12-12:30 ಮುಗಿಸ್ಬಿಡ್ಬೋದು. ಇಲ್ಲ ಬೆಳಗ್ಗೆ 4 ಗಂಟೆ ಸ್ಟಾರ್ಟ್ ಮಾಡಿದ್ರು ಕೂಡ ವೆದರ್ ಕೂಲಾಗಿರುತ್ತೆ. ಇಫ್ ಇನ್ ಕೇಸ್ ಏನಾದರೂ ನಾವು ಡೇ ಟೈಮ್ ಏನಾದರೂ ಇಲ್ಲಿ ಪ್ರದಕ್ಷಿಣೆ ಮಾಡಿದ್ರೆ ಬಿಸಿಲು ಸಖತ್ತಾಗಿ ಬೀಳುತ್ತೆ. ಬಟ್ ಇವತ್ತು ನಾನು ಲಕ್ಕಿ ಫುಲ್ ಎಲ್ಲ ಮೋಡ ಇರೋದ್ರಿಂದ ಇಷ್ಟೊತ್ತಿಗೆ ಸನ್ರೈಸ್ ಎಲ್ಲ ನೋಡಬೇಕಿತ್ತು. ನಾನು ಫುಲ್ಲು ಮೋಡ ಆಗಿದೆ ನೋಡಿ. ದಾರಿಯಲ್ಲಿ ನಮಗೆ ಶ್ರೀ ಆರೋಮುಗಂ ಸ್ವಾಮಿ ಟೆಂಪಲ್ ಸಿಗುತ್ತೆ. ಇಲ್ಲಿ ದರ್ಶನ ಮಾಡ್ಕೊಂಡು ನಾನೀಗ ಓಡ್ತಾ ಇದ್ದೀನಿ. ಸುಮಾರು ದೇವಸ್ಥಾನಗಳು ಸಿಗ್ತವೆ ನಮಗೆ ದಾರಿಯಲ್ಲಿ, ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಹತ್ರ ಟೈಮ್ ಇದ್ದರೆ. ಈ ಟಾರ್ ರೋಡ್ ಮೇಲೆ ನಡೀತಾ ಇದ್ದರೆ ಚಿಕ್ಕ ಚಿಕ್ಕ ಕಲ್ಲುಗಳು ಹೆಂಗೆ ಕುಚ್ಚುತ್ತಿದ್ದಾವೆ ಗೊತ್ತಾ? ನಾನು ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ನೋಡ್ತಿದ್ರಲ್ಲ ರೋಡಲ್ಲಿ ವೈಟ್ ಲೈನ್ ಇರುತ್ತಲ್ಲ, ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಕಲ್ಲುಗಳು ಕುಚ್ಚೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ, ಸ್ಮೂತ್ ಆಗೈತೆ ಅದ್ರ ಮೇಲೆ ನಡೀತಾ ಇದ್ದರೆ. ಓಕೆ, ನಾನೀಗ ಬಂದಿದ್ದೀನಿ ಯಮಲಿಂಗಂ ಹತ್ರ. ಇಲ್ಲಿ ನೋಡ್ತಿದ್ರಲ್ಲ, ಇದೇ ದೇವಸ್ಥಾನ ಯಮಲಿಂಗನ ದರ್ಶನ ಮಾಡ್ಕೊಳ್ಳೋದ್ರಿಂದ ಜೀವನದ ಕಷ್ಟ ಕಾಲದಲ್ಲಿ ಧೈರ್ಯ ಸಿಗುತ್ತೆ ಮತ್ತು ನಮ್ಮ ಆಯಸ್ಸು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜನಗಳು ನಂಬ್ತಾರೆ. ಯಮಲಿಂಗಂ ದರ್ಶನ ಮಾಡ್ಕೊಂಡು ನಾನೀಗ ನೆಕ್ಸ್ಟ್ ನೈಋತ್ಯ ಲಿಂಗಂ ಹತ್ರ ಹೋಗ್ತಾ ಇದ್ದೀನಿ. ಎಲ್ಲ ದೇವಸ್ಥಾನದ ಹತ್ರ ಕ್ಯಾಮ್ರಾ ಅಲೋ ಮಾಡೋದಿಲ್ಲ, ಸೊ ಅದಕ್ಕೋಸ್ಕರ ಶೂಟ್ ಮಾಡಲಿಲ್ಲ ನಾನು. ಈಗ ನೋಡ್ತಾ ಇದ್ರಲ್ಲ, ರೋಡ್ ಸೈಡಲ್ಲಿ ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ, ಗ್ರೀನ್ ಮೆಶ್ ಹಾಕಿದ್ದಾರೆ. ಯಾಕೆ ಅಂತಂದರೆ ಈ ಕಾಡೊಳಗಡೆ ಜಿಂಕೆ ಮತ್ತು ನವಿಲು ಎಲ್ಲ ಇದ್ದಾವೆ. ಈಗಲೂ ಕೂಡ ಅಲ್ಲೊಂದು ನವಿಲು ಐತೆ ನೋಡ್ತಿದ್ರಲ್ಲ. ಸೊ ಈ ಪ್ರಾಣಿಗಳನ್ನ, ಜಿಂಕೆಗಳನ್ನ ನೋಡಿದಾಗ ಏನು ಮಾಡ್ತಾರೆ ಅಂದರೆ, ಮನುಷ್ಯರು ಏನಾದರೂ ಫೀಡ್ ಮಾಡೋಕ್ಕೆ ಹೋಗ್ತಾರೆ, ಅವುಗಳು ಕಾಣಿಸಿದಾಗ ಅಲ್ಲೇ ನಿಂತ್ಕೊಬಿಡ್ತಾರೆ ಅಂತ ಹೇಳ್ಬಿಟ್ಟು ಆ ಗ್ರೀನ್ ಮೆಶ್ ಹಾಕಿದ್ದಾರೆ.
ನೋಡ್ರಿ ಇಲ್ಲಿ ಫಾರಿನರ್ಸ್ ಕೂಡ ಬಂದು ಇಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ಬಾ ಗ್ರೇಟ್ ಅಪ್ಪ. ನೋಡಿ ಇಲ್ಲಿ ಕರೆಕ್ಟಾಗಿ ನಾನೀಗ ವರುಣಲಿಂಗಂ ಅನ್ನೋ ಒಂದು ಜಾಗದಲ್ಲಿದ್ದೀನಿ. ಇಲ್ಲಿಗೆ ನಾನು 7 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀನಿ ಪ್ರದಕ್ಷಿಣೆನ. ಈಗ ಇಲ್ಲಿಂದ ಮುಂದೆ ಹೋದರೆ ನಮಗೆ ಇಲ್ಲಿ ವರುಣಲಿಂಗಂ ದೇವಸ್ಥಾನ ಸಿಗುತ್ತೆ. ವರುಣಲಿಂಗನ ದರ್ಶನ ಮಾಡ್ಕೊಳ್ಳೋದ್ರಿಂದ ನೀರಿಗೆ ಸಂಬಂಧಿಸಿದ ಯಾವುದೇ ತೊಂದರೆಗಳು ಬಗೆಹರಿಯುತ್ತೆ ಮತ್ತೆ ಜಲಗಂಡದಿಂದ ರಕ್ಷಣೆ ಸಿಗುತ್ತೆ ಅಂತೇಳಿ ನಂಬ್ತಾರೆ. ಇನ್ನು ನೆಕ್ಸ್ಟ್ ಬರೋದು ವಾಯುಲಿಂಗಮ್ಮು. 1.7 ಕಿಲೋಮೀಟರ್ ಐತೆ ಇಲ್ಲಿಂದ. ನಿಜವಾಗ್ಲೂ ಈ ಫಾರಿನರ್ಸ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಅವ್ರಿಗೆ ಏನು ಭಕ್ತಿ ಇದೆ ನೋಡಿ, ಇಲ್ಲಿ ಬಂದುಬಿಟ್ಟು 14 ಕಿಲೋಮೀಟ್ರ್ ಅವರು ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ಗ್ರೇಟ್ ಅಪ್ಪ ಮಾತ್ರ. ಇದೇ ಥರ ಪ್ರದಕ್ಷಿಣೆನ ನಾನು ಉತ್ತರ ಪ್ರದೇಶದಲ್ಲಿ ಮಾಡಿದ್ದೀನಿ. ಸುಮಾರು 21 ಕಿಲೋಮೀಟ್ರ್ ಗೋವರ್ಧನಗಿರಿ ಪರ್ವತ ಪರಿಕ್ರಮ ಅಂತ ಹೇಳ್ತಾರೆ. ಅದನ್ನು ಭಗವಾನ್ ಶ್ರೀಕೃಷ್ಣ ಅವರ ಕಿರುಬೆರಳಿಂದ ಎತ್ತಿರ್ತಾರೆ ಆ ಗೋವರ್ಧನಗಿರಿ ಪರ್ವತನ. 21 ಕಿಲೋಮೀಟ್ರ್ ತುಂಬಾ ಚೆನ್ನಾಗಿತ್ತು. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನನ್ನ 100 ಡೇಸ್ ಪಯಣ ಸೀರೀಸ್ ಪ್ಲೇಲಿಸ್ಟಲ್ಲಿದೆ, ಆ ವಿಡಿಯೋನ ನೋಡ್ಕೊಂಬನ್ನಿ. ಸೇಮ್ ಅದೇ ಥರನೇ ಐತೆ, ಬಟ್ ಇದು 14 ಕಿಲೋಮೀಟ್ರ್ ಗೋವರ್ಧನಗಿರಿ ಪರ್ವತ ಪರಿಕ್ರಮ 21 ಕಿಲೋಮೀಟ್ರ್ ಐತೆ. ನಿನ್ನೆ ನಾನು ಪರ್ವತ ಮೇಲೆ ಟ್ರೆಕ್ ಮಾಡಿದೆ. ಅದು ಬಂದುಬಿಟ್ಟು ಕರೆಕ್ಟಾಗಿ 6 ಅವರ್ ಟ್ರೆಕ್ಕು. ದೊಡ್ಡ ಬೆಟ್ಟ ಅದು. ಅದನ್ನು ಹತ್ತಿದ ಕಾಲು ನೋವು ಇನ್ನೂ ಹೋಗಿಲ್ಲ ನನಗೆ. ಈಗ ಅದಕ್ಕೋಸ್ಕರ ಹೆಜ್ಜೆಗೂ ನನಗೆ ಪ್ರಾಣ ಹೋದಂಗೆ ಆಗ್ತೈತೆ, ಅಷ್ಟು ಕಾಲು ನೋಯ್ತಿದ್ದಾವೆ. ಬಟ್ ಏನಾಗಲ್ಲ, ನಾವು ಹೋಗಿ ಯಾವಾಗ ಅರುಣಾಚಲೇಶ್ವರನ ದೇವ್ರ ದರ್ಶನ ಮಾಡ್ಕೊತೀವೋ ನಮ್ಮ ಕಾಲು ನೋವೆಲ್ಲ ಮಾಯ ಆಗೋಗುತ್ತೆ. ವಾಯುಲಿಂಗನ ದರ್ಶನ ಮಾಡ್ಕೊಳ್ಳೋದ್ರಿಂದ ಉಸಿರಾಟಕ್ಕೆ ಸಂಬಂಧಿಸಿದ ಯಾವುದೇ ತೊಂದರೆಗಳು ಬಗೆಹರುತ್ತೆ ಅಂತ ಹೇಳ್ತಾರೆ. ಮತ್ತೆ ಮನಸ್ಸು ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಜನಗಳ ನಂಬಿಕೆ. ಟೈಮು 9:53 ಆಗೈತೆ. ಇಲ್ಲಿಂದ 3.5 ಕಿಲೋಮೀಟ್ರ್ ಐತೆ ರಾಜಗೋಪುರಮ್ಮು. ಅಲ್ಲೋಗಿ ನಾನು ದರ್ಶನಕ್ಕೆ ಹೋಗಬೇಕು, ಅರುಣಾಚಲೇಶ್ವರನ ದರ್ಶನಕ್ಕೆ. ಇಲ್ಲಿ ನೋಡ್ಬೋದು ಈಗ ಫುಲ್ಲು ಬಿಸಿಲು ಬರ್ತಾ ಐತೆ, ಜನ ಸ್ವಲ್ಪ ಕಮ್ಮಿ ಆಗೋಗ್ಬಿಟ್ರು. ಎಲ್ಲರೂ ಬೆಳಿಗ್ಗೆನೇ ಇಲ್ಲಿ ಪ್ರದಕ್ಷಿಣೆನ ಮುಗಿಸ್ಬಿಟ್ಟು ಹೊರಟೋಗ್ತಾರೆ. ನಾನು ಲೇಟಾಗಿ ಹೋಯ್ತಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಅಷ್ಟಲಿಂಗಗಳಲ್ಲಿ ನಾನು ನೆಕ್ಸ್ಟ್ ಹೋಗ್ಬೇಕಾಗಿರೋದು ಕುಬೇರಲಿಂಗ ಮತ್ತು ಈಶಾನ್ಯಲಿಂಗ. ಅವೆರಡೂ ಮುಗಿಸಿದ್ರೆ ಅಷ್ಟಲಿಂಗಗಳ ದರ್ಶನ ಕಂಪ್ಲೀಟ್ ಆಗುತ್ತೆ. ಕುಬೇರಲಿಂಗನ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಲಬಾಧೆ ಮತ್ತು ದುಡ್ಡಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತೇಳಿ ನಂಬ್ತಾರೆ. ಕುಬೇರಲಿಂಗನ ದರ್ಶನ ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದರೆ ನಮಗೆ ಮೋಕ್ಷ ಮಾರ್ಗ ಅಂತ ಸಿಗುತ್ತೆ. ಇಲ್ಲಿ ಬಂದಾಗ ಗೊತ್ತಾಯ್ತು ತುಂಬಾ ಜನ ಇದ್ದರು. ಸುಮಾರು ಒಂದು ಗಂಟೆ ನಾನು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಾನು ಆ ಮೋಕ್ಷ ಮಾರ್ಗದಿಂದ ಹೊರಗಡೆ ಬಂದೆ. ಮೋಕ್ಷ ಮಾರ್ಗದ ಹತ್ತತ್ರ 1 ಅವರ್ ಅಲ್ಲೇ ಇದ್ದೆ ನಾನು. ಫುಲ್ಲು ಜನ ಅಂದರೆ ಜನ. ಮತ್ತು ನಾವು ಅಲ್ಲಿ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ಅಲ್ಲಿ ವೀಡಿಯೋಗ್ರಫಿ ಅಲೋ ಇಲ್ಲ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ತುಂಬ ಜನ ಫ್ರೆಂಡ್ಸ್ ಇರ್ತಾರಲ್ಲ, ಅವರು ದೂರದಿಂದ ವೀಡಿಯೋ ಮಾಡ್ತಾಯಿದ್ರು. ಬಟ್ ನನಗೆ ಯಾರೂ ಅಲ್ಲಿ ವೀಡಿಯೋ ಮಾಡೋದಿರಲಿಲ್ಲ. ಸೊ ಅದನ್ನ ಜಸ್ಟ್ ಮೋಕ್ಷ ಮಾರ್ಗದಿಂದ ಹೊರಗಡೆ ಬಂದೆ. ಈಗ ಇನ್ನು ಆಲ್ಮೋಸ್ಟ್ ಅಲ್ಲಿ ಇಲ್ಲಿಂದ 3 ಕಿಲೋಮೀಟ್ರ್ ಐತೆ. ನೆಕ್ಸ್ಟ್ ನಾವು ಹೋಗೋದು ಈಶಾನ್ಯಲಿಂಗ ಹತ್ರ ದರ್ಶನ ಮಾಡ್ಕೊಂಡು ನಾವು ಮೇನ್ ಟೆಂಪಲ್ಗೆ ಹೊರಟೋಗೋಣ. ಟೈಮ್ ಬಂದ್ಬಿಟ್ಟು 11:30 ಆಗೈತೆ. ಈ 11:30ಗೆ ಫುಲ್ಲಾಗಿ ಬಿಸಿಲು ಬೀಳ್ತೈತೆ. ಇಲ್ಲಿ ಪ್ರಾಬ್ಲಮ್ ಏನಂತಂದರೆ ಟಾರ್ ರೋಡ್ ಫುಲ್ ಹೀಟ್ ಆಗಿಬಿಟ್ಟು ನನ್ನ ಕಾಲು ಇಟ್ಟರೆ ಬಬ್ಬೆ ಬರೋ ಮೂಮೆಂಟ್ ಐತೆ. ಇನ್ನೊಂದು 2.5 ಕಿಲೋಮೀಟರ್ ಏನೈತೆ ಅಷ್ಟೇ. ಸೊ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು, ಇಲ್ಲ ಅಂತಂದರೆ ಬಬ್ಬೆ ಮಾಡ್ಕೊಂಡು ನಾನು ಬೇರೆ ಕಡೆ ಹೋಗೋಷ್ಟೈತೆ ತುಂಬ ಕಷ್ಟ ಆಗುತ್ತೆ. ಓಂ ನಮಃ ಶಿವಾಯ. ನಾನೀಗ ಬಂದಿದ್ದೀನಿ ಈಶಾನ್ಯ ಲಿಂಗ. ಇದೇ ಅಷ್ಟಲಿಂಗಗಳಲ್ಲಿ ಕೊನೆಯದಾದ ಲಿಂಗ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ದರ್ಶನ ಮಾಡ್ಕೊಂಡು ಡೈರೆಕ್ಟಾಗಿ ನಾನು ಮೇನ್ ಟೆಂಪಲ್ಗೆ ಹೋಗ್ತೀನಿ. ನಿಜವಾಗ್ಲೂ ಈ 8 ಲಿಂಗಗಳನ್ನ ದರ್ಶನ ಮಾಡ್ಕೊಂಡು ತುಂಬಾ ಖುಷಿ ಆಯಿತು. ಈಶಾನ್ಯ ಲಿಂಗನ ದರ್ಶನ ಮಾಡ್ಕೊಳ್ಳೋದ್ರಿಂದ ನಮಗೆ ಜ್ಞಾನ ಸಿಗುತ್ತೆ ಮತ್ತು ಮನಸ್ಸಲ್ಲಿ ಶಾಂತಿ ಸಿಗುತ್ತೆ ಅಂತೇಳಿ ಜನಗಳು ನಂಬ್ತಾರೆ.
ತುಂಬ ಜನ ಮಾಡೋ ಮಿಸ್ಟೇಕ್ ಏನು ಗೊತ್ತಾ, ಈಶಾನ್ಯ ಲಿಂಗದ ಹತ್ರ ಬಂದುಬಿಟ್ಟು ದರ್ಶನ ಮಾಡ್ಕೊಂಡು ಇಲ್ಲಿಗೆ ಗಿರಿ ಪ್ರದಕ್ಷಿಣೆ ಮುಗಿದೋಯ್ತು ಅನ್ಕೊಂತಾರೆ. ನಾವು ಗಿರಿ ಪ್ರದಕ್ಷಿಣೆನ ಮುಗಿಸ್ಬೇಕು ಅಂತಂದರೆ ರಾಜಗೋಪುರಮಿಂದ ಅಲ್ವಾ ಸ್ಟಾರ್ಟ್ ಮಾಡಿದ್ದು, ಅಲ್ಲೇ ಹೋಗ್ಬಿಟ್ಟು ನಾವು ಗಿರಿ ಪ್ರದಕ್ಷಿಣೆನ ಎಂಡ್ ಮಾಡಬೇಕು ಅಂತ ಹೇಳ್ತಾರೆ. ಗೈಸ್, ದರ್ಶನ ಮಾಡ್ಕೊಂಡು ಈಗ ಬಂದೆ. ಟೈಮ್ ಬಂದ್ಬಿಟ್ಟು 5:15 ಆಗೈತೆ. ನಾನು ದರ್ಶನಕ್ಕೆ ಹೋಗಿದ್ದು 1 ಗಂಟೆಗೆ. ಸುಮಾರು 4.25 ಗಂಟೆ ನಾನು ದರ್ಶನದಲ್ಲೇ ನಿಂತಿದ್ದೆ. ಬೆಳಿಗ್ಗೆ 6 ಗಂಟೆಗೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದು, 1 ಗಂಟೆಗೆ ನಾನು ಪಾದಯಾತ್ರೆನ ಮುಗಿಸಿ ದರ್ಶನಕ್ಕೆ ಹೋಗಿದ್ದು. ಫುಲ್ಲು ಜನ. ನಾನು 50 ರೂಪಾಯಿ ಟಿಕೆಟ್ ತೊಗೊಂಡು ಹೋಗಿದ್ರು ಕೂಡ ಜನ ಅಂದರೆ ಜನ. ಈಗ ನಾನು ಇಲ್ಲಿಂದ ಚಿದಂಬರಂಗೆ ಹೋಗಬೇಕು. ರೂಮಿಂದ ಚೆಕ್ಔಟ್ ಮಾಡ್ತಾ ಇದ್ದೀನಿ ಇದೇ ಹೋಟೆಲ್ಲೇ. ನಾನು ಇರೋ ಹೋಟೆಲ್ ಬಂದ್ಬಿಟ್ಟು ರಂಗ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು ಒಬ್ರಿಗೆ 600 ರೂಪೀಸ್ ಚಾರ್ಜ್ ಮಾಡಿದ್ರು. ಸೊ ಬ್ಯಾಗ್ ಮಾತ್ರ ಹೆವಿ ಐತೆ, ಹೆಜ್ಜೆ ಇಡೋಕ್ಕಾಗ್ತಾಯಿಲ್ಲ, ಆ ರೇಂಜಿಗೆ ಕಾಲು ನೋಯ್ತೈತೆ. ಸೊ ಫಸ್ಟ್ ಏನಾದರೂ ತಿಂದ್ಬಿಟ್ಟು ನಾನೀಗ ಬಸ್ ಸ್ಟಾಪ್ಗೆ ಹೋಗಬೇಕು. ಬಸ್ ಸ್ಟಾಪಿಂದ ನಾನು ನೋಡಬೇಕು ಬಸ್ ಐತೋ ಇಲ್ಲೋ ಗೊತ್ತಿಲ್ಲ, ಏನು ಪ್ಲಾನೇ ಇಲ್ಲ ನೋಡಬೇಕು. ಯಾಕೆಂತಂದರೆ ನಾನು 2 ಗಂಟೆಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನಾನು ಬಂದಿದ್ದಿಲ್ಲಿಗೆ 5 ಗಂಟೆ 5:15 ಆಗೈತೆ. ತಿರುವಣ್ಣಾಮಲೆಯಿಂದ ಸುಮಾರು 3 ಗಂಟೆ ಬಸ್ ಜರ್ನಿ ಮಾಡ್ಕೊಂಡು ನಾನೀಗ ವಡಲೂರು ಅನ್ನೊಂದು ಊರಿಗೆ ಬಂದಿದ್ದೀನಿ. ಈಗ ನೋಡ್ತಾ ಇದ್ರಲ್ಲ, ನಾನು ಯಾವುದೋ ಹೋಟೆಲಲ್ಲಿ ಸ್ಟೇ ಆಗಿದ್ದೀನಿ. ಈ ಹೋಟೆಲ್ ಪ್ರೈಸ್ ಬಂದ್ಬಿಟ್ಟು ನನಗೆ ಪರ್ ಡೇ 600 ರೂಪೀಸ್ ಚಾರ್ಜ್ ಮಾಡಿದ್ರು. ನಾನು ಡೈರೆಕ್ಟಾಗಿ ಚಿದಂಬರಂಗೆ ಹೋಗಲಿಲ್ಲ, ಯಾಕಂತಂದರೆ ಬಸ್ಸಸ್ ಇರಲಿಲ್ಲ. ಈಗ ಇಲ್ಲಿಂದ ಬೆಳಿಗ್ಗೆ 4 ಗಂಟೆಗೆ ಬಸ್ಸಸ್ ಸ್ಟಾರ್ಟ್ ಆಗ್ತವೆ ಚಿದಂಬರಂಗೆ, ಅಲ್ಲಿಗೆ ಹೋಗಬೇಕು. ಇನ್ನು ಆಪ್ಷನ್ ಇಲ್ಲಿದ್ದಕ್ಕೆ ಇನ್ನೇನು ಮಾಡೋಕ್ಕಾಗಲಿಲ್ಲ. ಸೊ ಈಗ ಬ್ಯಾಕ್ ಟು ಎಡಿಟಿಂಗು. ಸೊ ಸ್ವಲ್ಪ ಎಡಿಟಿಂಗ್ ಮಾಡಿಬಿಟ್ಟು ಮಲ್ಕೊಬಿಡ್ತೀನಿ. ನಿಜ ಎಷ್ಟು ಸುಸ್ತಾಗಿದ್ದೀನಿ ಅಂದರೆ, ಆ ಬಸ್ಸಲ್ಲಿ ಮಲಗಿದ್ದೀನಿ ನಾನು. ಕಂಡಕ್ಟರ್ ಇಬ್ಬರು ಈ ಪ್ಲೇಸ್ ಬಂದೈತೆ ಅಂತ ಎದ್ದೋಳು ಅಂತ ಹೇಳಿದ್ರು. ಅಷ್ಟು ನಿದ್ದೆ, ಯಾಕಂತಂದರೆ 14 ಕಿಲೋಮೀಟ್ರು ಪಾದಯಾತ್ರೆ ಮಾಡಿದ್ದು ಮತ್ತು 5 ಅವರು ಆ ಲೈನಲ್ಲಿ ನಿಂತ್ಕೊಂಡಿದ್ದು ದರ್ಶನಕ್ಕೋಸ್ಕರ ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವುದೋ ಪಿಚ್ಚಾವರಂ ಅಂತ ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಸೊ ಆ ಪ್ಲೇಸಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ. ನನ್ನ ಈ ಸೀರೀಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಸೊ ಒಂದು ಲೈಕ್ ಆದರೆ, ಶೇರ್ ಆಗಲಿ, ಸಬ್ಸ್ಕ್ರೈಬ್ ಆದರೂ ಮಾಡಿ. ಸಿಗೋಣ ಮತ್ತು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.